ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಬ್ಲಾಸ್ಟ್ ಮೂವಿಯನ್ನ. ಇದು ಅರ್ಜುನ್ ಸರ್ಜಾರ್ ಅವರು ಆಕ್ಟಿಂಗ್ ಮಾಡಿರುವಂತಹ ಒಂದು ಅದ್ಭುತ ಮೂವಿ ಆಗಿದೆ. ಇದರ ಕಾನ್ಸೆಪ್ಟ್ ಚೆನ್ನಾಗಿದೆ, ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಬನ್ನಿ ವಿವರಿಸೋಣ, ಟೈಮ್ ವೇಸ್ಟ್ ಮಾಡ್ದ. ಕಥೆಯ ಶುರುವಲ್ಲಿ ರಾಜಾರಾಮನ್ ನ ಫುಲ್ ಫ್ಯಾಮಿಲಿಯನ್ನ ನಾವು ನೋಡ್ತೀವಿ. ರಾಜಾರಾಮನ್ ನಮ್ಮ ಮೇನ್ ಹೀರೋ ಆಗಿದ್ದಾನೆ. ಅವನು ಒಬ್ಬ ಟೀಚರ್ ಆಗಿದ್ದಾನೆ, ಮಾರ್ಷಲ್ ಆರ್ಟ್ಸ್ ಅನ್ನ ಕಲಿಸ್ತಾನೆ. ಅಂದ್ರೆ ಮಕ್ಕಳಿಗೆ ಅವನು ಮಾರ್ಷಲ್ ಆರ್ಟ್ಸ್ ಅನ್ನ ಕಲಿಸ್ತಿರ್ತಾನೆ. ಸೊ ಇವನ ಹೆಂಡತಿಯನ್ನ ನಾವು ನೋಡ್ತೀವಿ, ಇವಳ ಹೆಸರು ರುಕ್ಮಿಣಿ ಅಂತ. ಇವಳಿಗೆ ತನ್ನ ಗಂಡ ರಾಜಾರಾಮನ ನೋಡಿದ್ರೇನೆ ಆಗೋದಿಲ್ಲ. ಮತ್ತೆ ಅವನ ಮಗಳ ಹೆಸರು ಲೀಲಾ ಅಂತ. ಜೊತೆಗೆ ಒಬ್ಬ ಅಂಕಲ್ ಕೂಡ ಇದ್ದಾನೆ. ಹಾಗಾಗಿ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ 4 ಜನ ಇದ್ದಾರೆ. ನಮ್ಮ ರಾಜಾರಾಮನ್ ಹೇಗಂದ್ರೆ ಅವನೊಬ್ಬ ತುಂಬಾ ಸ್ಟ್ರಿಕ್ಟ್ ಆಗಿರೋ ಮಾಸ್ಟರ್ ಆಗಿದ್ದಾನೆ. ಅವನು ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಅನ್ನ ಕಲಿಸೋದ್ರ ಜೊತೆಗೆ ಲೈಫ್ ಲೆಸನ್ ಅನ್ನು ಕೂಡ ಹೇಳ್ತಾನೆ. ಅಂದ್ರೆ ಜೀವನದಲ್ಲಿ ನಾವು ಗಿವ್ ಅಪ್ ಮಾಡಬಾರ್ದು ಅಂತ. ಆದ್ರೆ ಇದೆಲ್ಲ ಇವನ ಹೆಂಡತಿ ರುಕ್ಮಿಣಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಫೈಟಿಂಗ್ ಎಲ್ಲ ಕಲಿಸೋದ್ರಿಂದ ಏನ್ ಲಾಭ ಅಂತ. ಇನ್ನು ಟ್ರಿಗರ್ ಆಗೋದು ಯಾಕಂದ್ರೆ ಇವನು ತನ್ನ ಮಗಳು ಲೀಲಾನಿಗೆ ಕೂಡ ಮಾರ್ಷಲ್ ಆರ್ಟ್ಸ್ ಅನ್ನ ಕಲಿಸ್ತಾ ಇದ್ದ. ಒಂದು ದಿನ ಲೀಲಾ ಅಂತೂ ಒಬ್ಬ ಹುಡುಗನ ಜೊತೆಗೆ ಫೈಟ್ ಮಾಡ್ತಿರ್ತಾಳೆ. ಅಂದ್ರೆ ಏನೋ ಕೋಪದಲ್ಲಿ, ಆದ್ರೆ ಚೆನ್ನಾಗಿ ಪೆಟ್ಟು ಬೀಳುತ್ತೆ. ಅದಕ್ಕೋಸ್ಕರ ಮನೆಗೆ ಬಂದು ತಂದೆ ಹತ್ರ ಹೇಳ್ತಾಳೆ, ಒಬ್ಬನ ಜೊತೆ ನಾನು ಇವತ್ತು ಫೈಟ್ ಮಾಡಿದ್ದೆ, ಆದ್ರೆ ನಾನು ಸೋತಿದ್ದೀನಿ ಅಂತ. ಅದಕ್ಕೆ ರಾಜಾರಾಮ್ ಹೇಳ್ತಾನೆ, ವಾಪಸ್ ಅವನನ್ನ ಫೈಟ್ ಮಾಡು ಅಂತ. ಸೊ ವಾಪಸ್ ಹೋಗ್ತಾಳೆ, ವಾಪಸ್ ಪೆಟ್ಟು ತಿಂದು ಬರ್ತಾಳೆ. ಸೊ ವಾಪಸ್ ತಂದೆ ಎದುರು ಬಂದು ಹೇಳ್ತಾಳೆ, ದಯವಿಟ್ಟು ಡ್ಯಾಡ್ ನನ್ನನ್ನು ಕೂಡ ನೀವು ಮಾರ್ಷಲ್ ಆರ್ಟ್ಸ್ ಗೆ ಜಾಯಿನ್ ಮಾಡಿಸ್ಬೇಕು. ನಾನು ಕೂಡ ಮಾರ್ಷಲ್ ಆರ್ಟ್ಸ್ ಅನ್ನ ಕಲಿಸ್ತೀನಿ. ನಂಗೆ ಕೂಡ ನಿಮ್ಮ ರೀತಿ ಬ್ಲಾಕ್ ಬೆಲ್ಟ್ ಅನ್ನ ಹಾಕ್ಬೇಕು ಅಂತ. ಅಂದ್ರೆ ಗಾಸಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ತುಂಬಾ ರೀತಿಯ ಬೆಲ್ಟ್ ಗಳು ನಿಮ್ಗೆ ಸಿಗುತ್ತೆ. ನೀವು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ವಲ್ಪ ಬಿಗಿನರ್ ಆಗಿದ್ರೆ, ಅಂದ್ರೆ ಇತ್ತೀಚೆಗೆ ಶುರು ಮಾಡಿದ್ರೆ ನಿಮ್ಗೆ ವೈಟ್ ಬೆಲ್ಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ನೀವು ಒಳ್ಳೆ ಫೈಟರ್ ಆಗಿದ್ರೆ ಯೆಲ್ಲೋ ಕಲರ್, ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ನ ಬೆಲ್ಟ್ ಅನ್ನ ಕೊಡ್ತಾರೆ. ಆದ್ರೆ ಒಂದು ವೇಳೆ ನೀವು ಅಡ್ವಾನ್ಸ್ಡ್ ಲೆವೆಲ್ ಆಗಿ ನೆಕ್ಸ್ಟ್ ಲೆವೆಲ್ ಫೈಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬ್ಲಾಕ್ ಬೆಲ್ಟ್ ಅನ್ನ ಕೊಡ್ತಾರೆ. ಮತ್ತೆ ಆ ಬ್ಲಾಕ್ ಬೆಲ್ಟ್ ಇದೆ ರಾಜಾರಾಮನ್ ನ ಬಳಿ. ಮತ್ತೆ ರಾಜಾರಾಮನ್ ಇಲ್ಲಿ ಮಾರ್ಷಲ್ ಆರ್ಟ್ಸ್ ಅನ್ನು ಹೇಳಿಕೊಡೋದಕ್ಕೆ ಒಪ್ಕೊಳ್ತಾನೆ. ಈ ವಿಷಯ ಗೊತ್ತಾದಾಗ ರುಕ್ಮಿಣಿಗೆ ತುಂಬಾ ಕೋಪ ಬರುತ್ತೆ. ಆಲ್ರೆಡಿ ಅವಳಿಗೆ ಇಷ್ಟ ಇಲ್ಲ, ಆದ್ರೂ ಕೂಡ ಇದೆಲ್ಲ ನಡೀತಿದೆ. ಹೀಗೆ ಸಮಯ ಕಳೆದು ಹೋಯ್ತು. ಸ್ವಲ್ಪ ಸಮಯ ಆದ್ಮೇಲೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಒಂದು ಟೂರ್ನಮೆಂಟ್ ಮ್ಯಾಚ್ ನಡೆಯುತ್ತೆ. ಅದರಲ್ಲಿ ನಮ್ಮ ಲೀಲಾ ಸೋತ್ ಬಿಡ್ತಾಳೆ. ಅವಳು ಸೋತ ತಕ್ಷಣ ಗಿವ್ ಅಪ್ ಮಾಡ್ಬಿಡ್ಲು, ನನ್ನ ಕೈಯಿಂದ ಇದೆಲ್ಲ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ರಾಜಾರಾಮನ್ ಹೇಳ್ತಾನೆ, ಇಷ್ಟು ಪಕ್ಕ ಗಿವ್ ಅಪ್ ಮಾಡೋದು ಒಳ್ಳೇದಲ್ಲ. ನಾನು ಕೂಡ ನನ್ನ ಲೈಫ್ ಅಲ್ಲಿ ಮೊದಲನೇ ಕರಾಟೆ ಮ್ಯಾಚ್ ಅನ್ನ ಸೋತಿದ್ದೀನಿ. ನಿಮ್ಮ ಮಿಸ್ಟೇಕ್ ನಿಂದ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ. ಹೀಗೆ ಸ್ವಲ್ಪ ಸಮಯಗಳು ಕಳೆಯುತ್ತೆ. ಲೀಲಾ ಇನ್ನು ಕೂಡ ದೊಡ್ಡವಳಾದ್ಲು. ಅವಳು ಗ್ರಾಜುಯೇಷನ್ ಎಲ್ಲ ಮುಗ್ದು ಜಾಬ್ ಅನ್ನು ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಈ ಟೈಮ್ ಅಲ್ಲಿ ಕೂಡ ನಾವು ನೋಡ್ತೀವಿ ಮಾಸ್ಟರ್ ಅಂತೂ ಮಕ್ಕಳಿಗೆ ಈಗ ಕೂಡ ಕರಾಟೆಯನ್ನ ಕಲಿಸ್ತಾ ಇದ್ದಾನೆ. ಅಂಡ್ ಹಾಗೇನೆ ನಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಇವಳ ಅಂಕಲ್ ನದೊಂದು ಮೆಡಿಕಲ್ ಶಾಪ್ ಇದೆ. ಅಲ್ಲಿ ಸ್ವಲ್ಪ ಸಮಯ ಅದನ್ನ ಮೇಂಟೈನ್ ಮಾಡೋದಕ್ಕಂತ ಹೇಳಿ ಲೀಲಾನನ್ನು ಇಟ್ಕೊಂಡಿರ್ತಾರೆ. ಆದ್ರೆ ರುಕ್ಮಿಣಿಯದಂತೂ ಡೈಲಿ ಒಂದೇ ಗೋಳು, ತನ್ನ ಮಗಳನ್ನ ಯಾಕೆ ಫೈಟಿಂಗ್ ಕಲ್ಸಿದ್ರೆ, ಯಾಕೆ ಮಾರ್ಷಲ್ ಆರ್ಟ್ಸ್ ಅನ್ನೆಲ್ಲ ಕಲ್ಸ್ಬಿಟ್ರೆ ಇದರಿಂದ ಅವಳು ಗಂಡು ಬೇರೆ ಆಗ್ತಾಳೆ. ಮತ್ತೆ ಅವಳಿಗೆ ಮದುವೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈಗ ಸೀನ್ ಚೇಂಜ್ ಆಗುತ್ತೆ. ನಾವು ನೋಡ್ತೀವಿ ಉದ್ಯೋಗಪತಿ ಅನ್ನೋ ಒಬ್ಬ ವ್ಯಕ್ತಿಯನ್ನ. ಇವನ ಹೆಸರು ಉದ್ಯೋಗಪತಿ ಇರ್ಬೋದು, ಆದ್ರೆ ಇವನು ದೊಡ್ಡ ಗೂಂಡ ಆಗಿದ್ದಾನೆ. ಇವನ ಹತ್ರ ಎಷ್ಟು ಹಣ ಇದೆ ಅಂದ್ರೆ ಪೂರ್ತಿ ರಾಜಕಾರಣಿಗಳು, ಪೊಲೀಸರು, ಹೈ ಆಫೀಸರ್ಸ್ ಎಲ್ಲರನ್ನು ಕೂಡ ಇವನು ಕಂಟ್ರೋಲ್ ಮಾಡಬಹುದು. ಇವನಿಗೆ ಇಷ್ಟೆಲ್ಲ ಹಣ ಎಲ್ಲಿಂದ ಬರ್ತಿದೆ ಅಂದ್ರೆ ಇವನದೊಂದು ಗೋಲ್ಡ್ ಮೈನ್ಸ್ ಇದೆ. ಚಿನ್ನಗಳನ್ನೆಲ್ಲ ಮಾರ್ಕೊಂಡು ಕಾಡಿನ ಬದಿಯಲ್ಲೆಲ್ಲ ತುಂಬಾನೇ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬಿಟ್ಟು ಅದರಿಂದ ಹಣವನ್ನ ಮಾಡ್ತಿದ್ದಾನೆ. ಇವನದು ಒಂದೆರಡು ದಂಧೆ ಅಲ್ಲ, ಎಷ್ಟೋ ದಂಧೆಗಳಿವೆ. ಪೂರ್ತಿ ದೇಶ ವಿದೇಶಗಳಿಗೆ ಇವನೊಬ್ಬ ಬಿಸ್ನೆಸ್ ಮ್ಯಾನ್. ಆದ್ರೆ ರಿಯಾಲಿಟಿಯಲ್ಲಿ ಇವನೊಬ್ಬ ದೊಡ್ಡ ಕ್ರಿಮಿನಲ್ ಆಗಿದ್ದಾನೆ. ಸೊ ಈಗ ಇವನು ಕಣ್ಣಾಕಿದ್ದಾನೆ ಕಿಂಜಾರು ಅನ್ನೋ ಒಂದು ಜಾಗಕ್ಕೆ. ಅಂದ್ರೆ ಈ ಒಂದು ಜಾಗದಲ್ಲಿ ಗಣಿಗಾರಿಕೆ ಮಾಡೋ ಪ್ಲಾನ್ ಆಗಿದೆ, ಅದು ಕೂಡ ಇಲ್ಲಿಗಲ್ ಆಗಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಒಂದ್ ವೇಳೆ ಅಲ್ಲಿ ಗಣಿಗಾರಿಕೆ ಮಾಡ್ಬೇಕಾದ್ರೆ ಊರಿನ ಜನಗಳು ಸಿಟಿ ಬಿಲ್ಡಿಂಗ್ ಎಲ್ಲ ಹೊಡಿಬೇಕಾಗುತ್ತೆ. ಆದ್ರೆ ಅವನ ಹತ್ರ ಎಷ್ಟು ಹಣ ಇದೆ ಅಂದ್ರೆ ಅವನು ಆಲ್ರೆಡಿ ಅದನ್ನೆಲ್ಲ ಮಾಡಿ ಆಗಿದೆ. ಎಲ್ಲ ಜನಗಳಿಗೂ ಹಣ ಕೊಟ್ಟು ನೀವು ಬೇರೆ ಎಲ್ಲಿಯಾದ್ರೂ ಬದುಕಿ ಅಂತ ಹೇಳ್ಬಿಟ್ಟಿದ್ದಾನೆ ಗುರು. ಇನ್ನೊಂದು ಕಡೆ ಲೀಲಾ ತುಂಬಾ ಕಡೆ ಇಂಟರ್ವ್ಯೂ ಕೊಟ್ಟು ಫೈನಲಿ ಒಂದು ಜಾಬ್ ಅನ್ನ ಪಡ್ಕೊಂಡಿದ್ದಾಳೆ. ಆದ್ರೆ ನಿಮ್ಗೆ ಗೊತ್ತಿದೆ ಜಾಬ್ ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ. ಅಲ್ಲಿನ ಮ್ಯಾನೇಜರ್ ಎಲ್ಲ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಒತ್ತಡ ಹಾಕ್ತಾರೆ ಎಂಪ್ಲಾಯ್ಗಳ ಮೇಲೆ. ಈ ಟೈಮ್ ಅಲ್ಲಿ ಇವಳ ತಂದೆ ಹೇಳಿದಂತ ಮಾತು ನೆನಪು ಬರುತ್ತೆ, ಸಿಚುವೇಶನ್ ಯಾವ್ದೇ ಇರ್ಲಿ ನಾವ್ ಯಾವತ್ತೂ ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ. ಹಾಗಾಗಿ ಫೈಟ್ ನೆಲ್ಲ ಶುರು ಹಚ್ಕೋತಾಳೆ. ಮ್ಯಾನೇಜರ್ ಗೆ ತುಂಬಾ ಚೆನ್ನಾಗಿ ಹೊಡಿತಾಳೆ. ಮತ್ತೆ ಕಂಪ್ಲೀಟ್ ಆಗಿ ಅಲ್ಲಿನ ಮ್ಯಾನೇಜರ್ ಅನ್ನ ಎಕ್ಸ್ಪೋಸ್ ಮಾಡಿ ಅವನನ್ನ ಸಸ್ಪೆಂಡ್ ಮಾಡ್ಬಿಡ್ತಾಳೆ. ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ವಾಪಸ್ ಮನೆಗೆ ಬಂದಾಗ ಒಂದು ಹುಡುಗಿನ ನೋಡಿ ತುಂಬಾ ಜನ ಉಪದ್ರ ಕೊಡ್ತಿದ್ರು. ಅದಕ್ಕೋಸ್ಕರ ಇವಳು ಇಲ್ಲಿ ಕೂಡ ಫೈಟ್ ಅನ್ನ ಶುರು ಹಚ್ಕೋತಾಳೆ. ಸೊ ಎಲ್ಲಿ ಹೋದ್ರು ಕೂಡ ಇವಳಿಗೆ ಮಾರ್ಷಲ್ ಆರ್ಟ್ಸ್ ನ ಪ್ರಯೋಗ ಮಾಡೋದೇ ಆಗ್ತಾ ಇದೆ. ಅಲ್ಲಿಂದ ಯಾವಾಗ ಅವಳು ಮನೆಗೆ ರಿಟರ್ನ್ ಆಗ್ತಾಳೆ, ಅವಳ ತಾಯಿ ಕೇಳೋದು ಒಂದೇ, ದಯವಿಟ್ಟು ಈ ಗಂಡು ಬೇರೆ ತರ ಮಾಡ್ಬೇಡ, ನಿನ್ನ ತಂದೆ ತರ ನೀನು ಫೈಟ್ ಮಾಡೋದಕ್ಕೆಲ್ಲ ಹೋಗ್ಬೇಡ, ಇದರಿಂದ ನೀನು ಹಾಳಾಗ್ತೀಯ, ಇದು ನಿಂಗೆ ಒಳ್ಳೇದಲ್ಲ ಅಂತ. ಆದ್ರೆ ಮಾಸ್ಟರ್ಗೆ ಅಂದ್ರೆ ರಾಜಾರಾಮ್ಗೆ ಇದಂತೂ ತುಂಬಾನೇ ಖುಷಿ ಇದೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಅಭಿರಾಮ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಡೀಲ್ ಮಾಡ್ಕೊಂಡಿದ್ದಾನೆ ನಮ್ಮ ಉದ್ಯೋಗಪತಿ ವರುಣ್. ಈಗ ಡೀಲ್ ಆಗ್ತಿರೋದೇನಂದ್ರೆ ಅಲ್ಲಿನ ರಾಜಕಾರಣಿಗಳನ್ನ ಅವನಿಗೆ ಅವನ ಕೆಲಸಕ್ಕೆ ಬೇಕಾದಾಗಿ ಯೂಸ್ ಮಾಡ್ಬೇಕಂತ. ಬೈದವಿ ಅಭಿರಾಮ್ ನ ಬಗ್ಗೆ ನೋಡೋದಾದ್ರೆ ಇವನೊಬ್ಬ ಯಾವ ರೀತಿ ಗುಂಡ ಅಂದ್ರೆ ಇವನ ನೋಡಿದ್ರೆ ಪೊಲೀಸ್ ಗಳೇ ಹೆದರ್ತಾರೆ. ಇಷ್ಟರವರೆಗೆ ಪೊಲೀಸ್ ಗಳಿಗೆ ಕೂಡ ಇವನ ಮುಖ ಕಾಣ್ಲಿಲ್ಲ ಅಂತ. ಯಾಕಂದ್ರೆ ಅಷ್ಟು ಸೀಕ್ರೆಟ್ ಆಗಿ ಇವನು ಕೆಲಸ ಮಾಡ್ತಾನೆ. ಈ ಒಂದು ಕಂಪ್ಲೀಟ್ ಜಾಗದಲ್ಲಿ ಅವನದೇ ಆದ ಜನಗಳ ಕನೆಕ್ಷನ್ ಇದೆ. ಇವರು 100 ಕೋಟಿಯ ಡೀಲ್ ಅನ್ನ ಒಂದು ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಕಾರ್ತಿಕ್ ಅನ್ನೋ ಒಬ್ಬ ಹೆಸರಿನ ಹುಡುಗ ಇವರ ಗ್ಯಾಂಗ್ ನೊಳಗಡೆ ಸ್ಪೈ ಆಗಿ ಹೋಗಿದ್ದಾನೆ. ಅಂದ್ರೆ ಗುಪ್ತಚಾರ ರೀತಿ ಎಲ್ಲಾ ವಿಷಯಗಳನ್ನ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಬಂದಿದ್ದಾನೆ. ಆದ್ರೆ ಅವನಂತೂ ಸಿಕ್ ಬೀಳ್ತಾನೆ. ಈ ವಿಷಯ ಗುಂಡ ವರುಣ್ಗೆ ಗೊತ್ತಾದಾಗ ಅವನೊಬ್ಬ ಕರ್ಣ್ ಅನ್ನೋ ವ್ಯಕ್ತಿಯನ್ನ ಕಳ್ಸಿ ಕಾರ್ತಿಕ್ ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಚೆನ್ನಾಗಿ ಹೊಡಿತಾನೆ. ಅಲ್ಲಿ ಗೊತ್ತಾಗುತ್ತೆ ಇವನೊಬ್ಬ ಪ್ರೆಸ್ ಮೀಟ್ ಅಲ್ಲಿ
ಕೆಲಸ ಮಾಡ್ತಿದ್ದ ಮೀಡಿಯಾಗಳಿಗೆ ನ್ಯೂಸ್ ಅನ್ನ ರಿಪೋರ್ಟ್ ಮಾಡ್ತಾನೆ ಅಂತ. ಹಾಗಾಗಿ ಇಮಿಡಿಯೇಟ್ ಆಗಿ ಕೊಂದೇ ಬಿಟ್ರು. ಜೊತೆಗೇನೆ ಅವನ ಬಳಿ ಸಾಕ್ಷಿ ಅಂತ ಏನೆಲ್ಲ ಇತ್ತು ಎಲ್ಲವನ್ನು ಕೂಡ ಪುಡಿ ಮಾಡ್ತಾರೆ. ಇದು ಅಂತೂ ಟಿವಿ ನ್ಯೂಸ್ ಅಲ್ಲಿ ಕೂಡ ಬರೋದಕ್ಕೆ ಶುರು ಆಯ್ತು. ಒಬ್ಬ ನ್ಯೂಸ್ ರಿಪೋರ್ಟರ್ ನ ಮನೆಗೆ ಗೂಂಡಗಳು ಬಂದು ಅಟ್ಯಾಕ್ ಮಾಡಿ ಕೊಂದಾಕ್ಬಿಟ್ಟಿದ್ದಾರೆ. ಆದ್ರೆ ಅವನನ್ನ ಕೊಂದದ್ದು ಯಾರು ಅಂತ ಸಾಕ್ಷಿಗೆ ಯಾರು ಕೂಡ ಇಲ್ಲ. ಇದಾದ್ಮೇಲೆ ಸೀನ್ ಶಿಫ್ಟ್ ಆಗುತ್ತೆ. ನಾವು ಟೋಬಿ ಅನ್ನೋ ಒಬ್ಬ ಹೆಸರಿನ ಹುಡುಗನನ್ನ ನೋಡ್ತೀವಿ. ಅವನು ಇತ್ತೀಚೆಗಷ್ಟೇ ಜೈಲಿಂದ ಬಂದಿದ್ದಾನೆ. ಚಿನ್ನವನ್ನ ಕದ್ದ ಕಾರಣಕ್ಕಾಗಿ ಅವನಿಗೆ ಜೈಲು ವಾಸ ಆಗಿತ್ತಂತೆ. ಅವನಿಗೆ ಜೈಲಿನಿಂದ ಬಿಡುಗಡೆ ಆಗಿರೋ ಕಾರಣ ಅವನಿಗೆ ಕಾಲ್ ಬರುತ್ತೆ ಅವನ ಹೆಂಡತಿಯದು. ನೀನು ಜೈಲಿಗೆ ಹೋದ ಕಾರಣ ನನ್ನ ಮರ್ಯಾದೆ ಇಲ್ಲಿ ಹೋಗಿದೆ. ಎಲ್ರು ಕೂಡ ಸೊಸೈಟಿಲಿ ನನ್ನನ್ನ ಒಬ್ಬ ಗೂಂಡನ ಹೆಂಡತಿ ಅಂತೆಲ್ಲ ಕರಿತಿದ್ದಾರೆ. ನೀನು ವಾಪಸ್ ಮನೆಗ್ ಬರ್ಬೇಡ, ವಾಪಸ್ ಜೈಲಿಗೆ ಹೋಗ್ಬಿಡು. ನಿನ್ನಿಂದ ಒಂದು ಪೈಸೆ ಲಾಭ ಕೂಡ ನಂಗೆ ಆಗ್ಲಿಲ್ಲ. ಹಾಗನೇ ಟೋಬಿಯ ಗೆಳೆಯ ಹೇಳ್ತಾನೆ, ನನ್ಗೆ ಒಬ್ಬ ವ್ಯಕ್ತಿಯ ಕಾಂಟ್ಯಾಕ್ಟ್ ಇದೆ, ಅವನ ಜೊತೆ ಡೀಲ್ ಮಾಡ್ಕೊಂಡು ಹಣ ಮಾಡ್ಬೋದು. ಇದರಿಂದ ನಿನ್ನ ಹೆಂಡತಿಯ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಇನ್ನೊಂದು ಜಾಗದಲ್ಲಿ ನಾವೀಗ ಅಭಿರಾಮನ ನೋಡ್ತೀವಿ. ಅವನಿಗೆ ದುಬೈ ಹೋಗೋದಕ್ಕಿದೆ. ಯಾಕಂದ್ರೆ 1,000 ಕೋಟಿಯ ಒಂದು ಡೀಲಿಂಗ್ ಇದೆ. ಅಲ್ಲಿಂದ ಅವನು ಸೀದಾ ಫಸ್ಟ್ ಹೋಗ್ತಾನೆ ಒಂದು ಬಾರ್ ಶಾಪ್ ಗೆ ಎಣ್ಣೆ ಕುಡಿಯೋದಕ್ಕೆ. ಅಲ್ಲಿಂದ ಡೀಲಿಂಗ್ ಮಾಡೋಣ ಅಂತ ಹೇಳಿ ಹೊರಟಾಗ ಒಂದು ಗಾಡಿಲಿ ಹೋಗ್ತಿರುವಾಗ್ಲೇ ದಾರಿಯಲ್ಲಿ ಕುಡ್ದಿದ್ದ ಕಾರಣ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇವನು ಇಷ್ಟು ದೊಡ್ಡ ಗೂಂಡ ಆಗಿ ಕೂಡ ಆಕ್ಸಿಡೆಂಟ್ ಆದ್ರೂ ಕೂಡ ಪೊಲೀಸರಿಗೆ ಇವನು ಯಾರು ಅಂತ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಇವನು ಇಲಿಗಲ್ ಆಕ್ಟಿವಿಟೀಸ್ ಮಾಡುವಾಗ ಅವನ ಮುಖವನ್ನ ತೋರಿಸಲೇ ಇಲ್ಲ. ಹಾಗಾಗಿ ಮೊದಲನೇದಾಗಿ ಅವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಈ ವಿಷಯ ವರುಣ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅವನು ಅವನ ಕಡೆಯವರನ್ನ ಹಾಸ್ಪಿಟಲ್ ಗೆ ಹೋಗೋದಕ್ಕೆ ಕಳಿಸ್ತಾನೆ. ಮತ್ತೆ ಅವರು ಹೋಗಿದ್ರಲ್ವಾ, ಅವರ ಜೊತೆಗೆ ಸ್ವಲ್ಪ ವೆಪನ್ಸ್ ಕೂಡ ಇರುತ್ತೆ. ಸೊ ಅವರೆಲ್ಲ ಯಾವಾಗ ಹಾಸ್ಪಿಟಲ್ ಗೆ ಹೋದ್ರು ಆಗ ಪೊಲೀಸ್ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ನೋಡೋದಕ್ಕೆ ಎಲ್ರು ಗೂಂಡ ತರ ಇದಾರೆ. ಪ್ಲಸ್ ಏನು ಸರಿ ಅನಿಸ್ತಿಲ್ಲ, ಇಷ್ಟು ಜನ ಬಂದಿದ್ದಾರೆ ಅದಕ್ಕೆ. ಸೊ ಪೊಲೀಸ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದೇ ಗ್ಯಾಪ್ ನಲ್ಲಿ ಅಭಿರಾಮ್ ಬಂದು ಪೊಲೀಸ್ ಅನ್ನ ಕೂಡ ಕುಂದಾಕ್ಬಿಡ್ತಾನೆ. ಪೊಲೀಸ್ ಅನ್ನ ಕೊಲ್ಲೋದಕ್ಕಿಂತ ಮುಂಚೆ ಅವನ ಎಲ್ಲಾ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಏನೆಲ್ಲ ಅವನು ಮಾಡಿದ್ದ ಎಲ್ಲವನ್ನು ಕೂಡ ಹೇಳ್ಬಿಟ್ಟಿದ್ದ. ಅಲ್ಲಿಂದ ಈಗ ಹೋಗ್ಬಿಡ್ತಾನೆ. ನಮ್ಗೆ ಗೊತ್ತಾಗುತ್ತೆ ಅಭಿರಾಮ್ ಆಕ್ಚುಲಿ ಕಂಪ್ಲೀಟ್ ಆಗಿ ಗುಣ ಆಗಿರ್ಲಿಲ್ಲ. ಹಾಗಾಗಿ ಅವನ ಟ್ರೀಟ್ಮೆಂಟ್ ಗೋಸ್ಕರ ಅವನಿಗೆ ದುಬೈಗೆ ಹೋಗ್ಬೇಕಾಗಿದೆ. ಅಲ್ಲಿ ಅವನಿಗೆ ಔಷಧಿ ಸಿಗುತ್ತೆ. ಆದ್ರೆ ಈ ಕೆಲಸಕ್ಕೆ ಅವನೊಬ್ಬನಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೆ ಹುಷಾರಿಲ್ಲ. ಸೊ ಜನ ಬೇಕಾಗಿದ್ದಾರೆ ಅಂತ ಹೇಳಿ ಕರಣ್ ಗೆ ಕಾಲ್ ಮಾಡ್ತಾನೆ. ಕರಣ್ ಗೆ ಕೂಡ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವನು ಬಿಸಿ ಇದ್ದಾನೆ. ಅದಕ್ಕೋಸ್ಕರ ಅದೇ ಒಬ್ಬ ಟೋಬಿ ಅಂತ ವ್ಯಕ್ತಿ ಇದ್ದಾನೆ, ಅವನಿಗೆ ಕಾಲ್ ಮಾಡ್ತಾರೆ. ಇವನಂತೂ ಇತ್ತೀಚೆಗೆ ಜೈಲಿಂದ ಹೊರಗಡೆ ಬಂದಷ್ಟೇ ಅವನು ಚೈನಿನ ಕೇಸ್ ನಲ್ಲಿ ಹೊರಗೆ ಬಂದಿದ್ದ. ಪ್ಲಸ್ ಸದ್ಯಕ್ಕೆ ಇವನಿಗೆ ಮೆಡಿಕಲ್ ಶಾಪ್ ಗೆ ಹೋಗಿ ಮಾತ್ರೆಯನ್ನು ತಗೊಂಡು ಹೋಗೋ ಕೆಲಸ ಆಗಿದೆ. ಸೊ ಟೋಬಿಯಲ್ಲಿ ಗೂಂಡನ ರೂಪದಲ್ಲಿ ಕಳ್ಳರ ರೀತಿ ಬಂದು ಕೆಲವೊಂದು ಮೆಡಿಸಿನ್ಸ್ ಗಳನ್ನ ಕೇಳ್ತಾನೆ. ಮೆಡಿಕಲ್ ಶಾಪ್ ನಲ್ಲಿ ಅವಳ ಅಂಕಲ್ ಇರೋದಿಲ್ಲ. ಹಾಗಾಗಿ ಲೀಲಾ ಇದನ್ನ ನೋಡ್ಕೊಂಡಿರ್ತಾಳೆ. ಅವಳು ಎಲ್ಲ ಮೆಡಿಸಿನ್ ಅನ್ನ ಕೊಟ್ಬಿಟ್ಟು ಹಣ ಕೇಳಿದಾಗ ಇವನು ಹೇಳ್ತಾನೆ, ನಾನೇ ನನ್ನ ಕೊಂದು ಬಿಡ್ತೀನಿ, ಹಣ ನನ್ನ ಹತ್ರ ಕೇಳೋದಕ್ಕೆ ಬರ್ಬೇಡ ಅಂತ. ಹೀಗೆ ತುಂಬಾನೇ ಬೆದರಿಕೆ ಹಾಕ್ತಾನೆ. ಲೀಲನಿಗೆ ಕರಾಟೆಯನ್ನು ಯೂಸ್ ಮಾಡಿ ಇವನನ್ನು ಹೊಡೆದಾಕ್ಬೋದಿತ್ತು. ಆದ್ರೆ ಅವಳಿಗೆ ನೆನಪು ಬರುತ್ತೆ ನನ್ನ ತಾಯಿ ಏನ್ ಹೇಳಿದ್ಲು ಅಂತ. ಆದ್ರೆ ಅವನು ಸ್ವಲ್ಪ ಓವರ್ ಆಗಿ ಮಾತಾಡ್ತಾನೆ. ಹಾಗಾಗಿ ಅವಳು ಕೋಪದಲ್ಲಿ ಕರಾಟೆ ಕಿಕ್ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಹೀಗಾಗಿ ಟೋಬಿ ಅಂತೂ ಚೆನ್ನಾಗಿ ಪೆಟ್ಟು ತಿಂದು ಸೀದಾ ಜೈಲಿಗೆ ವಾಪಸ್ ಹೋಗ್ತಾನೆ. ಗುರು ನಿನ್ನೆ ಅಷ್ಟೇ ಜೈಲಿಂದ ಬಿಡುಗಡೆ ಆಗಿದ್ದ, ವಾಪಸ್ ಜೈಲಿಗೆ ಹೋಗಿದ್ದಾನೆ. ಆದ್ರೆ ಈ ವಿಷಯವನ್ನ ಟೋಬಿನ ಗೆಳೆಯ ಹೇಳ್ತಾನೆ ಅಭಿರಾಮ್ಗೆ. ಅವನಿಗೆ ಲೀಲಾ ಅನ್ನೊಬ್ಳು ಹುಡುಗಿ ತುಂಬಾ ಚೆನ್ನಾಗಿ ಹೊಡ್ತಿದ್ದಾಳೆ, ಈಗ ವಾಪಸ್ ಜೈಲಿಗೆ ಹೋಗಿದ್ದಾನೆ. ಬಾಸ್ ಏನಾದ್ರು ಮಾಡ್ತೀರಾ ಈಗ? ಈ ವಿಷಯವನ್ನ ಕೇಳಿದ ಅಭಿರಾಮ್ಗೆ ಕೋಪ ಬರುತ್ತೆ. ಅವನಿಗೆ ಒಂದು ಹುಡುಗಿಯನ್ನ ಹೊಡಿಯೋಕೆ ಆಗ್ಲಿಲ್ಲ ಅಂದ್ರೆ ಅವನೆಂತ ಗಂಡ್ಸು, ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ ಹೋಗ್ತಾನೆ. ಆದ್ರೆ ಕರಣ್ ಇಲ್ಲಿ ಕಾಲ್ ಮಾಡ್ತಾನೆ, ಅಭಿರಾಮ್ ನಾವು ಕೆಲಸ ಮಾಡ್ತಿರೋದು ತುಂಬಾ ಸೀಕ್ರೆಟ್ ಆಗಿ, ನೀನ್ ಈ ರೀತಿ ಎಲ್ಲ ಹೋದ್ರೆ ಮತ್ತೆ ನಮ್ಗೆ ತೊಂದರೆ ಆಗ್ಬಹುದು. ಹಾಗಾಗಿ ನಾನೇ ಕಂಟ್ರೋಲ್ ಮಾಡ್ಕೊಳ್ತೀನಿ ಈ ಕೇಸನ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಮ್ಮ ಕರಣ್ ಏನ್ ಮಾಡ್ತಾನಂದ್ರೆ ಅವನ ಕಡೆಯವರನ್ನ ಲೀಲಾನ ಮನೆಗೆ ಕಳಿಸ್ತಾನೆ. ಸೊ ಮನೆಯಲ್ಲಂತೂ ಲೀಲಾ ಮತ್ತೆ ಅವಳ ತಂದೆ ಜೊತೆಗಿನ ತಾಯಿ ಕೂಡ ಇದ್ಲು. ಇಲ್ಲಂತೂ ಎಲ್ಲಾ ಗುಂಡಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಒಂದು ಟ್ವಿಸ್ಟ್. ಲೀಲಾ ಅಂತೂ ತುಂಬಾ ಚೆನ್ನಾಗಿ ಹೊಡಿತಿದ್ದಾಳೆ. ಆದ್ರೆ ಅವಳ ತಾಯಿ ರುಕ್ಮಿಣಿಗೂ ಕೂಡ ಮಾರ್ಷಲ್ ಆರ್ಟ್ಸ್ ಬರುತ್ತೆ. ಅವಳು ಹೇಳ್ತಿದ್ಲಲ್ವಾ ಹುಡುಗಿರೆಲ್ಲ ಫೈಟ್ ಮಾಡಬಾರ್ದು ಅಂತ. ಆದ್ರೂ ಕೂಡ ಇವಳಿಗೆನೆ ಫೈಟ್ ಮಾಡೋದಕ್ಕೆ ಬರುತ್ತೆ ಗುರು. ನಮ್ಮ ರಾಜಾರಾಮ್ದು ಎಂಟ್ರಿ ಕೂಡ ಆಗುತ್ತೆ ಇಲ್ಲಿ. ಮತ್ತೆ ಅವ್ರು ಹೇಳ್ತಾರೆ ನಮ್ಮ ಫ್ಯಾಮಿಲಿ ಮೇಲೆ ಯಾರಿಗೆ ಕೂಡ ಸಂಶಯ ಬರಬಾರ್ದು, ಹಾಗಾಗಿ ಎಲ್ಲರನ್ನ ಹೊಡೆದಾಕೆ ಅಂತ. ಸೊ ಪೂರ್ತಿ ಫ್ಯಾಮಿಲಿ ಮಾರ್ಷಲ್ ಆರ್ಟ್ಸ್ ಅನ್ನು ಯೂಸ್ ಮಾಡಿ ಪುಡಿ ಮಾಡ್ಬಿಟ್ರು. ಇನ್ನೊಂದು ಕಡೆಯಲ್ಲಿ ಅಭಿರಾಮ್ ಅಂತೂ ವೈಟ್ ಮಾಡ್ತಿದ್ದಾನೆ, ಯಾವಾಗ ಬರ್ತಾರೆ ನನ್ನ ಕಡೆಯವರು. ಅಷ್ಟು ಜನರನ್ನ ಕಳ್ಸಿದ್ದೆ, ನಮ್ಗೆ ಒಂದು ನ್ಯೂಸ್ ಸಿಗ್ಲಿಲ್ಲ ತಾನೆ, ಇನ್ನು ಕೂಡ ಆ ಹುಡುಗಿಯನ್ನ ಹೊಡೆದಾಕಿದ್ದಾರೆ ಅಂತ. ಈ ಹೊತ್ತಿಗೆನೆ ಅವನಿಗೆ ಇನ್ನೊಂದು ವಿಷಯ ಕೂಡ ನೆನಪಾಗುತ್ತೆ. ನಾಳೆ ಅವನಿಗೆ ದುಬೈ ಹೋಗೋದಕ್ಕಿದೆ ಮೆಡಿಸನ್ ಅನ್ನ ತಗೊಳ್ಳೋದಕ್ಕೆ. ಆದ್ರೆ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಹಣ ಇಲ್ಲ. ಅವನಿಗೆ ಅದೊಂದು ಅರ್ಧ ಕಟ್ಟಾಗಿರುವ ನೋಟಿನ ಅಗತ್ಯತೆ ಇದೆ. ಆ ಒಂದು ನೋಟನ್ನು ಯೂಸ್ ಮಾಡ್ಕೊಂಡು ಇವರು 1,000 ಕೋಟಿಯ ಡೀಲ್ ಮಾಡ್ಕೊಂಡಿರೋದು. ಸ್ವಲ್ಪ ಥಿಂಕ್ ಮಾಡಿದಾಗ ಗೊತ್ತಾಗುತ್ತೆ ಅಭಿರಾಮ್ನ ಅದೊಂದು ನೋಟ್ ಇತ್ತು ತಾನೆ, ಅದನ್ನ ಪರ್ಸ್ ಚೇಂಜ್ ಮಾಡುವಾಗ ಅದಲಿ ಬದಲಿಯಾಗಿ ಅವನ ಕಿಸೆಯಲ್ಲಿ ಬಂದಿದೆ. ಆದ್ರೆ ಅವನ ಕಡೆಯವನಂತೂ ಫೈಟ್ ಮಾಡೋದಕ್ಕಂತ ಲೀಲನ ಮನೆಗೆ ಹೋಗಿದ್ದಾನೆ. ಹಾಗಾಗಿ ಆ ಜಾಗಕ್ಕೆ ಹೋಗ್ಬೇಕಷ್ಟೇ, ಬೇರೆ ದಾರಿ ಏನು ಕೂಡ ಇವರ ಹತ್ರ ಇಲ್ಲ. ಸೊ ಅಭಿರಾಮ್ ಡಿಸೈಡ್ ಮಾಡ್ತಾನೆ ಖುದ್ದಾಗಿ ಅವನೇ ಆ ಜಾಗಕ್ಕೆ ಹೋಗಿ ಅವನ ವ್ಯಾಲೆಟ್ ಅನ್ನ ತಗೊಳ್ತಾನೆ ಅಂತ. ಸೊ ಸೈಲೆಂಟ್ ಆಗಿ ಮನೆಗೆ ಬಂದು ಗನ್ ಅನ್ನ ಹಿಡ್ಕೊಂಡು ರೆಡಿ ಆಗಿದ್ದಾನೆ. ಮನೆಯಲ್ಲಿ ಮಾಸ್ಟರ್ ಕಾಣ್ತಿಲ್ಲ, ಲೀಲಾ ಮತ್ತೆ ರುಕ್ಮಿಣಿ ಮಾತ್ರ ಇಲ್ಲಿದ್ದಾರೆ. ನಿಮ್ಗೆ ಅನ್ಸ್ಬೋದು ಇವರಿಬ್ರಿಗೆ ಮಾರ್ಷಲ್ ಆರ್ಟ್ಸ್ ಗೊತ್ತಿದ್ರು ಕೂಡ ಇವನನ್ನ ಯಾಕೆ ಫೈಟ್ ಮಾಡ್ತಿಲ್ಲ ಅಂತ. ಯಾಕಂದ್ರೆ ಅಭಿರಾಮ್ನಿಗೆ ಗನ್ನಿನ ಫೈಟ್ ಕೂಡ ಗೊತ್ತಿದೆ, ಮಾರ್ಷಲ್ ಆರ್ಟ್ಸ್ ಕೂಡ ಗೊತ್ತಿದೆ. ಸೊ ಹೀಗೆ ಜೋರಾಗಿ ಫೈಟ್ ನಡೆಯುತ್ತೆ. ಇವನ ಕಡೆಯವರು ಕೂಡ ಇಲ್ಲಿಗೆ ಬರ್ತಾರೆ. ಎಲ್ರು ಕೂಡ ಫೈಟ್ ಮಾಡ್ಕೊಳ್ತಾರೆ. ಕೊನೆಗೆ ಇಲ್ಲಿಗೆ ಮಾಸ್ಟರ್ ಕೂಡ ಬಂದ್ಬಿಟ್ಟ. ಇವನು 1 ವರ್ಸಸ್ 1 ಫೈಟ್ ಮಾಡ್ಕೊಳ್ತಾನೆ ಅಭಿರಾಮ್ನ ಜೊತೆ. ಸೊ ಹೀಗೆ ಫೈಟ್ ಕಂಪ್ಲೀಟ್ ಆದ ತಕ್ಷಣನೇ ಈ 3 ಜನರಿಗೂ ಕೂಡ ರೂಟ್ ಆಗುತ್ತೆ. ಯಾಕೆ ಎಲ್ಲ ಗುಂಡಗಳು ಸಡನ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ, ಏನು ವಿಷಯ ಅಂತ. ಅಂತದಲ್ಲೂ ಅದೊಂದು ಪರ್ಸನ್ ಯಾಕೆ ಇವನು ಚೆಕ್ ಮಾಡ್ತಿದ್ದಾನೆ. ಸೊ ಅದನ್ನ ಕೇಳಿದಾಗ ಅಭಿರಾಮ್ ಹೇಳ್ತಾನೆ, ನಾವು ಬಂದಿರೋದು ಅದೊಂದು 1,000
ಸರ್ಕಾರದ ಹರಿದೋದ ನೋಟ್ಗೋಸ್ಕರ. ಅದರಿಂದನೇ 1,000 ಕೋಟಿ ಟ್ರಾನ್ಸಾಕ್ಷನ್ ಗೆ ಸಹಾಯ ಆಗೋದು. ಇದನ್ನ ಕೇಳಿ ರಾಜಾರಾಮ್ಗೆ ಅಂದಾಜಾಗುತ್ತೆ ಇವರೆಲ್ರಿಗೂ ಒಬ್ಬ ಲೀಡರ್ ಇದಾನೆ ಕಾಣಿಸುತ್ತೆ ಅಂತ. ಜೊತೆಗೇನೆ ಇಂಥ ವ್ಯಕ್ತಿಗಳಿದ್ರೆ ನಮ್ಮ ದೇಶಕ್ಕೆನೆ ಹಾನಿಕಾರಕ, ಹಾಗಾಗಿ ಇವನನ್ನ ಕೊಂದು ಬಿಡ್ತಾನೆ. ಹಾಗೇನೆ ಕಾಸಿಲಿನ ಗೂಂಡಗಳು ಕೂಡ ಹೇಳ್ಬಿಡ್ತಾರೆ ಇವ್ರು ಯಾರಿಗೆ ಕೆಲಸ ಮಾಡ್ತಿದ್ದಾರೆ, ಅದೇ ವರುಣ್ಗೆ. ಸೊ ವರುಣ್ ನ ಬಗ್ಗೆ ಅಂತೂ ಕಂಪ್ಲೀಟ್ ಹಿಸ್ಟ್ರಿ ಇಲ್ಲಿ ಗೊತ್ತಾಗುತ್ತೆ. ಅವನು ಹೇಗೆ ಕೆಲಸ ಮಾಡ್ತಿದ್ದಾನೆ, ಹೇಗೆ ರಾಜಕಾರಣಿಗಳನ್ನ ಸೆಳಿತಾ ಇದ್ದಾನೆ, ಕಾಡುಗಳನ್ನೆಲ್ಲ ನಾಶ ಮಾಡಿ ಇಲ್ಲಿಗಲ್ ಮೈನಿಂಗ್ ಮಾಡ್ತಾನೆ ಅಂತ. ಸೊ ಇವರು ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ಆ ಗೂಂಡನನ್ನ ನಾವೇ ಮೀಟ್ ಆಗ್ಬೇಕು, ಇಲ್ಲಾಂದ್ರೂ ಕೂಡ ಅವನೇ ಮೀಟ್ ಆಗೋಕೆ ಬರ್ಬೇಕಷ್ಟೇ. ಯಾಕಂದ್ರೆ ಇವನ ಹತ್ರ 1,000 ರೂಪಾಯಿ ನೋಟ್ ಇದೆ, ಅದರಿಂದನೇ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಸಾಧ್ಯ 1,000 ಕೋಟಿಯನ್ನ. ಇಲ್ಲಿ ವರುಣನ ಕಾಲಲ್ಲಿ ಕರೀತಾರೆ, ನಮ್ಮ ಮನೆಗೆ ಬಾ, ನಂಗೆ 1,000 ರೂಪಾಯಿ ಸಿಕ್ಕಿದೆ. ವರುಣ್ ತಿಳ್ಕೊಳ್ತಾನೆ ಇದ್ಯಾವ್ದು ನಾರ್ಮಲ್ ಫ್ಯಾಮಿಲಿ ಅಲ್ಲ, ನಾನು ಕೂಡ ನೋಡ್ಕೊಳ್ತೇನೆ ಏನ್ ಮಾಡ್ಬೋದು ಇವರು ಅಂತ. ಹಾಗಾಗಿ ಸೀದಾ ಅವನ ಗ್ಯಾಂಗ್ ಅನ್ನ ಕರ್ಕೊಂಡ್ ಬರ್ತಾರೆ ಈ ಜಾಗಕ್ಕೆ. ಪಕ್ಕಾ ನೋಟನ್ನ ಎತ್ಕೊಂಡು ಹೋಗಿ ವರುಣನ ಕೊಂದಾಕೋದು ಅಂತ ಪ್ಲಾನ್ ಆಗಿತ್ತು. ಮತ್ತೆ ಅಗೇನ್ ಇಲ್ಲಿ ಫೈಟಿಂಗ್ ಶುರು ಆಗುತ್ತೆ. ಮಾಸ್ಟರ್ ಮತ್ತು ಅವನ ಮಗಳು ಲೀಲಾ ಕೂಡ ಸೇರಿ ಇಲ್ಲಿ ಫೈಟಿಂಗ್ ಅನ್ನ ಶುರು ಹಚ್ಕೋತಾರೆ. ಫೈಟ್ ಅಂತೂ ತುಂಬಾನೇ ಇಂಟೆನ್ಸ್ ಆಗಿತ್ತು, ಆದ್ರೆ ರಿಸಲ್ಟ್ ಅಂತೂ ನಿಮ್ಗೆ ಗೊತ್ತಾಯಿದೆ. ಆದ್ರೆ ಈ ಸಲ ಸ್ವಲ್ಪ ಚೇಂಜ್ ಆಗಿದೆ. ಈ ಸಲ ವರುಣನ ಹೊಡೆದಾಕಿದ್ದು ನಮ್ಮ ಮಾರ್ಷಲ್ ಆರ್ಟ್ಸ್ ನ ಕಿಂಗ್ ರಾಜಾರಾಮ್ ಅಲ್ಲ, ಬದಲಾಗಿ ಅವನ ಮಗಳು ಲೀಲಾ ಆಗಿದ್ದಾಳೆ. ಅಂದ್ರೆ ಇದರರ್ಥ ಏನಂದ್ರೆ ಇವಳು ಸ್ವಲ್ಪ ಪ್ರೊಫೆಷನಲ್ ಆಗಿದ್ದಾಳೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ಅಂದ್ರೆ ಇವಳಿಗಂತೂ ಇನ್ನು ಬ್ಲಾಕ್ ಬೆಲ್ಟ್ ಸಿಗೋದು ಖಂಡಿತವಾಗಿದೆ. ಹೀಗೆ ಅವನ ಕಡೆಯವರು ಯಾರೆಲ್ಲಿದ್ರು ಎಲ್ಲರನ್ನು ಕೂಡ ಪುಡಿ ಮಾಡಿ ಆ 1,000 ರೂಪಾಯಿಯನ್ನು ಕೂಡ ಕಟ್ ಮಾಡಿ 1,000 ಕೋಟಿ ಟ್ರಾನ್ಸಾಕ್ಷನ್ ಅನ್ನ ಬಂದ್ ಮಾಡಿಸ್ಬಿಟ್ಟ. ಸೊ ಮೂವಿ ಅಂತೂ ಇಲ್ಲಿ ಮುಗ್ದು ಬಿಡುತ್ತೆ. ಲೀಲಾನಿಗೆ ಏನಾಗ್ಬೇಕಿತ್ತು ಅದು ಆಗಿದ್ದಾಳೆ. ಅವಳೊಬ್ಳು ಪ್ರೊಫೆಷನಲ್ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆಗಿದ್ದಾಳೆ. ಅವಳಿಗೆ ಬ್ಲಾಕ್ ಬೆಲ್ಟ್ ಕೂಡ ಸಿಗುತ್ತೆ. ಹೀಗೆ ಒಂದು ಹ್ಯಾಪಿ ಎಂಡಿಂಗ್ ನಲ್ಲಿ ಮೂವಿ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.